ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ಏನಿದು ಪೂಜೆ ಮಾಡ್ತಾರ ವ್ಲಾಗ್ ಅಂತ ತೋರಿಸ್ತಾ ಇದ್ದೀರಾ? ಏನು ಭಾನುವಾರದ ವ್ಲಾಗ್ ಇದು. ಭಾನುವಾರ ಹುಣ್ಣಿಮೆ ಇತ್ತಲ್ಲ, ಅದು ವ್ಲಾಗ್ ಇದು. ಹುಣ್ಣಿಮೆ ದಿನ ಪೂಜೆ ಮಾಡ್ತಾ ಇದ್ದೆ. ನೋಡಿ ನಮ್ಮ ರಾಯರು ಹೆಂಗೆ ಕಾಣ್ತಾ ಇದ್ದಾರೆ, ಲಕ್ಷ್ಮೀ ಅಮ್ಮ ಅವ್ರು ಹೆಂಗೆ ಕಾಣ್ತಾ ಇದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ. ಭಾನುವಾರ ಬೆಳಗ್ಗೆನೇ ಬೇಗ 5 ಗಂಟೆಗೆ ಎದ್ದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೆ, ಆಗಲಿಲ್ಲ. ಭಾನುವಾರ ಅಂತೂ ಅದೇನು ಸೋಂಬೇರಿತನೋ ಗೊತ್ತಿಲ್ಲ. ಭಾನುವಾರ ಬೇಗ ಎದ್ದೇಳೋಕೆ ಆಗಲೇ ಇಲ್ಲ. ಇನ್ನೇನು ಮಾಡೋದು ಅಂದ್ಬಿಟ್ಟು ಅವತ್ತೊಂದು ದಿನ ಅಲ್ವಾ ರೆಸ್ಟು, ವಾರ ಪೂರ್ತಿ ಕೆಲ್ಸಕ್ಕೆ ಹೋಗಿರ್ತೀವಿ. ಭಾನುವಾರ ರೆಸ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು 10 ಗಂಟೆಗೇನೋ ಇದ್ವಿ. 10 ಗಂಟೆಗೆ ಎದ್ವಿ, ನಾನು ನನ್ನ ಮಗಳು 10 ಗಂಟೆಗೆ ಎದ್ವಿ. ಆಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಪೂಜೆ ಫೋಟೋಸು, ದೇವ್ರ ಮನೆ ಕೆಲಸ ಅಂತೂ ಎಷ್ಟು ಟೈಮ್ ಹಿಡಿಯುತ್ತೆ ಅಂತಂದರೆ ಹೇಳೋಕ್ಕಾಗಲ್ಲ ಫ್ರೆಂಡ್. 2-3 ಅವರ್ ಅಂತೂ ಹಿಡಿಯುತ್ತೆ. ಆ ಫೋಟೋಗಳು ಒರೆಸೋದು, ಅದು ಕುಂಕುಮ ಇಡೋದು, ದೇವ್ರ ಸಾಮಾನು ತೊಳೆಯೋದು, ಅದು ಕುಂಕುಮ ಇಡೋದು, ಅವೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಗೇ ಬಿಡುತ್ತೆ 2-3 ಅವರು. ಹೆಂಗೂ ಬೆಳಗ್ಗೆಯಿಂದ ರೆಡಿ ಮಾಡ್ಕೊಂಡು ಸಂಜೆ ಪೂಜೆ ಮಾಡಿದ್ದೀನಿ ನೋಡಿ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಗೀಟೋ ಎಲ್ಲ ಒರೆಸಿ ದೇವ್ರ ಸಾಮಾನೆಲ್ಲ ತೆಗೆದು ತೊಳೆದು ಎಲ್ಲ ಮಾಡೋ ಅಷ್ಟರಲ್ಲಿ ಆಗೇ ಹೋಯ್ತು 6 ಗಂಟೆ. ಚೆನ್ನಾಗಿ ಮಾಡಿದ್ದೀನ ಪೂಜೆ? ಕಮೆಂಟ್ ಮಾಡಿ ಓಕೆನಾ? ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನಗೆ ದೊಡ್ಡ ಯೂಟ್ಯೂಬರ್ ಥರ ನನಗೆ ಎಷ್ಟು ವೀಡಿಯೋಸ್ ಮಾಡೋಕ್ಕೆ ಬರಲ್ಲ, ಮಾಡ್ತಾಯಿದ್ದೀನಿ ಸುಮಾರಾಗಿ. ನೀವು ಸಪೋರ್ಟ್ ಮಾಡಿ ಪ್ಲೀಸ್, ಸಬ್ಸ್ಕ್ರೈಬ್ ಜಾಸ್ತಿ ಮಾಡ್ಕೊಳ್ಳಿ. ನಾನು ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ವೀಡಿಯೋ ಮಾಡಾಕ್ತೀನಿ, ನಿಮ್ಗೆ ಖುಷಿ ಕೊಡೋ ಥರ ಅಂತ ಕೇಳ್ಕೊತೀನಿ ಅಷ್ಟೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ? ನೀವು ಸಪೋರ್ಟ್ ಮಾಡಿದ್ರೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಅಲ್ವಾ? ನಿಮ್ಮಂಥವ್ರೆ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಬೇಕು. ಇದು ನೋಡಿ, ಗುರುವಾರದತ್ತು ಮತ್ತು ಅಮಾವಾಸ್ಯೆ ಮೇಲೆ ಈ ಥರ ಸ್ವಸ್ತಿಕು ಓಂ ತ್ರಿಶೂಲ ಬರೀರಿ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ನಾನು ಪ್ರತಿ ಗುರುವಾರನೂ ಆ ಥರ ಮಾಡ್ತೀನಿ. ಆಮೇಲೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಹುಣ್ಣಿಮೆಲೂ ಆ ಥರ ಮಾಡಿದೆ ನಾನು. ನನಗಂತೂ ತುಂಬ ಒಳ್ಳೆಯದಾಗಿದೆ. ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ನೋಡಿ. ಆಮೇಲೆ ತುಪ್ಪದ ಆರತಿ ಬೆಳಗ್ಗೆ ದೇವ್ರಿಗೆ ಏನೋ ಒಂಥರ ಮನೇಲಿ ದೀಪ ಬೆಳಗಿ ದೇವ್ರಿಗೆಲ್ಲ ಹೂವು ಹಾಕಿ ಪೂಜೆ ಮಾಡಿದ್ರೆ ಮನಸ್ಸು ಸಿಗೋ ನೆಮ್ಮದಿನೇ ಬೇರೆ. ಎಷ್ಟು ಖುಷಿ ಅನಿಸುತ್ತೆ, ಒಂಥರ ದೇವಸ್ಥಾನ ಥರ ಆಗ್ಬಿಡುತ್ತೆ ಮನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವ್ರ ಪೂಜೆ ಎಲ್ಲ ಮಾಡಿ. ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆಲೆ ಏನು ಮಾಡ್ಬೇಕಂದ್ರೆ ಈ ಥರ ಸಾಂಬ್ರಾಣಿ ಹೊಗೆ ಹಾಕಿ ಮನೆಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತಂದರೆ, ಕೆಟ್ಟದೆಲ್ಲ ಹೋಗುತ್ತೆ, ನಿಜ ಒಳ್ಳೆಯದಾಗುತ್ತೆ. ಈ ಥರ ಪ್ರತಿ ಮೂಲೆಗೂ ಈ ಥರ ಪುಡಿನೂ ಸಿಗುತ್ತೆ ನೋಡಿ ಅಂಗಡೀಲಿ. ಬಟ್ಲು ಸಾಂಬ್ರಾಣಿದು ಅದ್ರ ಜೊತೆ ಪುಡಿನೂ ಸಿಗುತ್ತೆ. ನನ್ನ ಮನೆ ಹೆಂಗಿದೆಯೋ ನಾನು ಹಂಗೆ ತೋರಿಸಿದ್ದೀನಿ, ಏನೋ ಮುಚ್ಚುಮರೆ ಅಂತ ನಾನು ಮಾಡಿಲ್ಲ ಫ್ರೆಂಡ್ಸ್. ಹೆಂಗಿದೆಯೋ ಹಂಗಿದ್ದು ನಾನು ತೋರಿಸಿದ್ದೀನಿ ನೋಡಿ. ಈ ಥರ ಪ್ರತಿ ಮೂಲೆಲೂ ಮೇಯ್ನು ಅಲ್ಲಿ ಬಿಟ್ರೂ ನಾವು ಮೂಲೆಗಳಲ್ಲಂತೂ ಬಿಡಲೇಬಾರ್ದು. ಆ ಥರ ಸಾಂಬ್ರಾಣಿ ಒಳಗೆ ಈ ಥರ ಕೊಡಬೇಕು. ಆ ಕೆಟ್ಟ ಮೂಲೆಗಳಲ್ಲಿ ಇರೋದೆಲ್ಲ ದರಿದ್ರ ಎಲ್ಲ ಹೋಗುತ್ತೆ. ನಾನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮತ್ತು ಶುಕ್ರವಾರ ಎಲ್ಲ ನಾನು ಈ ಥರ ಮಾಡೇ ಮಾಡ್ತೀನಿ. ನನಗೆ ನಿಜ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗಲಿ ಅಂತ ಇದನ್ನು ಹೇಳ್ತಾಯಿದ್ದೀನಿ. ಈ ಥರ ಮಾಡಿ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಎಂಥ ಕೆಟ್ಟ ದೃಷ್ಟಿಯಾಗಲಿ ಎಂಥ ದರಿದ್ರ ಇದ್ರೂ ಹೋಗುತ್ತೆ. ಅಷ್ಟು ಒಳ್ಳೇದು ಈ ಥರ ಸಾಂಬ್ರಾಣಿ ಹೊಗೆ ಹಾಕೋದ್ರಿಂದ. ಪುಡಿ ಸಿಗುತ್ತೆ ಗಂದಿಗೆ ಅಂಗಡೀಲಿ, ತೊಗೊಳ್ಳಿ, ಚೆನ್ನಾಗಿರುತ್ತೆ, ಗಮ್ಮಂತ ಇರುತ್ತೆ. ಮನೆಯೆಲ್ಲ ಎಷ್ಟು ಚೆನ್ನಾಗಲಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಮನೆ ಎಲ್ಲ. ಅಂದರೆ ನೋಡಿ, ಬಾತ್ರೂಮ್ಗೂ ಸಹ ಬಿಟ್ಟಿಲ್ಲ ನಾನು ಬಾತ್ರೂಮ್ಗೂ ಸಹ ನಾನು ಹಾಕ್ತೀನಿ. ನಾನು ಪ್ರತಿಯೊಂದು ಮೂಲೆ ಕಿಟಕಿ ಮೂಲೆ, ಬಾಗಿಲು ಮೂಲೆ, ಪ್ರತಿಯೊಂದು ನಾನು ಎಲ್ಲೂ ಬಿಡಲ್ಲ. ಆ ಥರ ನೋಡಿ, ಈ ಥರ ಸಾಂಬ್ರಾಣಿ ಹೊಗೆ ಚೆನ್ನಾಗಿ ಕೊಡಬೇಕು ಮನೆಗೆಲ್ಲ. ಅವಾಗೇ ನೋಡಿ, ನಾವು ಬಾಗಿಲಿಂದನೂ ಸಹ ಕೊಡ್ತಾಯಿದ್ದೀನಿ ನಾನು. ತುಂಬ ಅಂದರೆ ತುಂಬ ನನಗೆ ಒಳ್ಳೆಯದಾಗಿದೆ, ನಿಮ್ಗೆ ಒಳ್ಳೆಯದಾಗಲಿ ಅಂತ ಅಷ್ಟೇ. ಆಮೇಲೆ ಮಾಮೂಲಿ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ನಿಂಬೆಹಣ್ಣೆಲ್ಲ ಹೊಡಿತಾರಲ್ಲ ದೇವ್ರ ಮುಂದೆ ಇಟ್ಟು ನೋಡಿ. ದೇವ್ರ ಮನೆಗೂ ದೃಷ್ಟಿ ತೆಗೆದು ಮನೆಗೂ ದೃಷ್ಟಿ ತೆಗೆದು ಈ ಥರ ಮನೆಗೆ ನಾವು ಅವಾಗ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ನಾವು ಈ ಥರ ಮನೆಗಳಿಗಾಗಲಿ ನಮಗೂ ನಾವು ತಕ್ಕೋಬೇಕು ಫ್ರೆಂಡ್. ಎಷ್ಟು ಜನ ಎಷ್ಟು ದೃಷ್ಟಿ ಹಾಕ್ತಾರೆ. ಅಯ್ಯೋ, ನಾವು ಕಷ್ಟಪಟ್ಟು ದುಡಿದ್ರೂ ಜನ ಬಿಡಲ್ಲ. ಅಯ್ಯೋ ದುಡಿತಾರೆ, ಅಯ್ಯೋ ಹಂಗೆ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ. ಅವ್ರ ದೃಷ್ಟಿಯೆಲ್ಲ ಹೋಗ್ಬೇಕಂದ್ರೆ ನೋಡಿ, ಈ ಥರ ನಾವು ದೃಷ್ಟಿ ತಕ್ಕೋಬೇಕು. ಮನೆಗೂ ಚೆನ್ನಾಗಿ ದೃಷ್ಟಿ ತೆಗೆದು ಅಮಾವಾಸ್ಯೆ ಮೇಲೆ ಮಿಸ್ ಮಾಡದೆ ಈ ಥರ ಮಾಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಅಯ್ಯೋ ಸುಮ್ಮನೆ ಯಾರೋ ಅಂತ ಅಂದ್ಕೋಬೇಡಿ. ನಾನು ಪ್ರತಿ ಅಮಾವಾಸ್ಯೆ ಹುಣ್ಮೇಲೂ ನಾನು ಈ ಥರ ಮಾಡೇ ಮಾಡ್ತೀನಿ ನೋಡಿ. ನನ್ನ ಮಗಳಿಗೂ ಸಹ ನಾನು ತೆಗಿತಾ ಇದ್ದೀನಿ. ಯಾರ ದೃಷ್ಟಿನೂ ಬೀಳಬಾರ್ದು ಅಲ್ವಾ? ಅದೇನೋ ಒಂಥರ ಮನುಷ್ಯ ಕಣ್ಣಿಗೆ ಮರನೇ ಸಿಡಿತು ಅಂತಾರೆ ನೋಡಿ. ಆ ಥರ ನಮ್ಮ ದೃಷ್ಟಿ ತಗೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಈ ಥರ ದೃಷ್ಟಿ ತಗೊಂಡು ಮನೆಗೆಲ್ಲ ತೆಗ್ದು ಎಡಗಾಲಲ್ಲಿ ತುಣಿಬೇಕು, ಬಲಗಾಲಲ್ಲಿ ತುಣಿಬಾರ್ದು, ಎಡಗಾಲಲ್ಲಿ ತುಣಿಬೇಕು. ಇದು ನಿಂಬೆಹಣ್ಣು ಬೇರೆ ಗಟ್ಟಿ ಇತ್ತು, ಕಾಯಿ ತಂದುಬಿಟ್ಟಿದ್ಲು ನನ್ನ ಮಗಳು, ಅದು ತುಣಿಯೋಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಒಂದ್ಸಲ ತುಣಿದೆ ಪಚಕ್ ಅಂತ ಅಂತು. ಆಮೇಲೆ ಅದನ್ನು ತುಣಿದಿದ್ದನ್ನ ನೋಡಿ ಆ ಥರ ಓಲ್ಡ್ ಮಾಡಿ ರಿವರ್ಸ್ ಇಡಬೇಕು.
ಆಪೋಸಿಟ್ ಇಡಬೇಕು. ನೋಡಿ ರಂಗೋಲಿ ಎಲ್ಲ ಚೆನ್ನಾಗಾಗಿದೆ. ನಾ ಮನೆ ಮುಂದೆ ದೀಪ ಹಚ್ಚಿರೋದು ನೋಡ್ತಾ ಇದ್ರೆ ಆನಂದ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಂಜೆ ನೋಡಿ 6 ಗಂಟೆ ಆಗೋಯ್ತಲ್ಲೇ. ಆಮೇಲೆ ಆ ಥರ ನಿಂಬೆಹಣ್ಣು ನೋಡಿದ್ಮೇಲೆ ಹಂಗೆ ನಾವು ಒಳಗೆ ಹೋಗ್ಬಾರ್ದು, ಕೈ ಕಾಲು ತೊಳ್ಕೊಂಡು ಒಳಗೆ ಹೋಗ್ಬೇಕು. ಯಾಕಂದರೆ ದೃಷ್ಟಿ ತೆಗ್ದಿರ್ತೀವಲ್ವ, ಆ ದೃಷ್ಟಿ ತೆಗ್ದು ತುಣಿದ್ಮೇಲೆ ನಾವು ತೊಳ್ಕೊಂಡೆ, ಕೈ ಕಾಲು ತೊಳ್ಕೊಂಡೆ ನಾವು ಒಳಗೆ ಹೋಗಬೇಕು. ಮನೆ ಒಳಗೆಲ್ಲ ನೋಡಿ ಸಾಂಬ್ರಾಣಿ ಹೋಗಿ ಏನು ಗಮ್ಮ ಅಂತಿದೆ, ಒಂಥರ ದೇವಸ್ಥಾನದೊಳಗೆ ಹೋದಂಗೆ ಅನಿಸ್ತಿದೆ. ನನಗೊಂದು ಅದೇ ಫೀಲು. ನನಗಂತೂ ಮನೇಲಿ ಪೂಜೆ ಮಾಡಿದ್ರೆ ಒಂಥರ ಖುಷಿ ಸಮಾಧಾನ ಎಲ್ಲ. ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತಲ್ಲ, ಅದರಿಂದ ನಾನು ಅಲ್ಲೇ ಒಂದು ವಾರದ ಮೇಲಾಗಿತ್ತು, ಮನೇಲಿ 1 ವಾರ ಮೇಲಾಗಿತ್ತು, 10 ದಿನ ಆಗಿತ್ತು ಪೂಜೆ ಮಾಡೇ ಇರಲಿಲ್ಲ ನೋಡಿ. ಆಮೇಲೆ ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿದೆ. ದೇವ್ರ ಮುಂದೆ ಕೂತ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡಿ, ನಾವು ಮನುಷ್ಯರ ಹತ್ರ ಬೇಡಬಾರ್ದು ಫ್ರೆಂಡ್, ದೇವ್ರ ಹತ್ರ ಬೇಡಬೇಕು. ಅವಾಗೇ ನಮಗೆ ಮನಸ್ಸಿಗೆ ಸಮಾಧಾನ, ಖುಷಿ ಆಗೋದು. ಮನುಷ್ಯರ ಹತ್ರ ಬಿಡೋಕ್ಕಿಂತ ನೋಡಿ ಈ ಥರ ದೇವ್ರ ಹತ್ರ ಬಿಡಿದ್ರೇ ನಮಗೇನು ಅನಿಸಲ್ಲ. ಮನುಷ್ಯನ ಕೇಳಿದ್ರೆ ಅಯ್ಯೋ ನನ್ನ ಹತ್ರ ಬೇಡಿದ್ರು ತಿಂದರು ಅಂತಾರೆ. ದೇವ್ರ ಹತ್ರ ಬಿಡಿದ್ರೆ ನಮ್ಗೆ ಯಾರು ಏನು ಅನ್ನಲ್ಲ ಅಲ್ವಾ ಫ್ರೆಂಡ್. ಅದಕ್ಕೆ ದೇವ್ರ ಹತ್ರ ಮನಸ್ಫೂರ್ತಿಯಾಗಿ ಬೇಡ್ಕೋಬೇಕು ನಮಗೆ ಏನು ಬೇಕದು. ನೋಡಿ ರಾಯರನ್ನಂತೂ ನೋಡೋಕೆ ಸಂತೋಷ. ನಮ್ಮ ಅಮ್ಮ ಲಕ್ಷ್ಮೀ ಅಮ್ಮವ್ರನ್ನ ನೋಡಿ ಸೂಪರಾಗಿ ಕಾಣ್ತಾರೆ. ಹೆಂಗೆ ಮಾಡಿದ್ದೀನಿ ಹೇಳಿ ಪೂಜೆನ, ಹುಣ್ಣಿಮೆ ಪೂಜೆ ಚೆನ್ನಾಗಿದೆಯಾ, ಚೆನ್ನಾಗಿ ಮಾಡಿದ್ದೀನ ನೋಡಿ. ಮನೆ ಮುಂದೆ ಬಾಕ್ಲ ರಂಗೋಲಿ, ಆ ದೀಪ, ಆ ನಿಂಬೆಹಣ್ಣು ಹೊಡೆದಿರೋದು, ಆ ರಂಗೋಲಿ ಅವೆಲ್ಲ ನೋಡ್ತಾ ಇದ್ರೇ ಒಂಥರ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ನೋಡಿ ದೇವಸ್ಥಾನ ಥರ ಕಾಣಿಸ್ತಾ ಇದೆ ನನಗಂತೂ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್, ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವ್ರ ಮನೆ, ಸೂಪರ್ ಅಲ್ಲ. ಹೆಂಗಿದೆ ಕಮೆಂಟ್ ಮಾಡಿ ಫ್ರೆಂಡ್, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ. ಸಪೋರ್ಟ್ ಮಾಡಿ ಫ್ರೆಂಡ್ಸ್.